ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, IPL ಸ್ಟಾರ್ಟ್ ಆಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಇನ್ನೇನು ಆಲ್ಮೋಸ್ಟ್ ಒಂದು 5 ದಿನ ಕಳೆದ್ರೆ ಮಾರ್ಚ್ 28ಕ್ಕೆ IPL ನ ಶುರು ಮಾಡೋದಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ವೀಕ್ಷಕರೇ, ನೀವು ತಮ್ನೇಲ್ ನೋಡಿ ಬಂದಿರ್ತೀರ. ಇಲ್ಲಿ RCBಗೆ ಅಂತದ್ದೇನು ದೊಡ್ಡ ಗಂಡಾಂತರ, ಅಂತದ್ದೇನು ಸಮಸ್ಯೆ ಇದೆ RCBಗೆ, ಇವನ್ ಏನಪ್ಪಾ ಇನ್ನೊಂದು ಹೊಸ ತಲೆನೋವು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಥವಾ ಏನ್ ಹೇಳೋದಕ್ಕೆ ಹೊರಟಿದ್ದಾನೆ ಅಂತ ನೀವೇನಾದ್ರೂ ನೋಡ್ತಾ ಇದ್ರೆ, ಹೌದು, RCBಗೆ ಒಂದು ದೊಡ್ಡ ಸಮಸ್ಯೆ ಇದೆ ಅಥವಾ ಒಂದು ದೊಡ್ಡ ಗಂಡಾಂತರ ಇದೆ ಅಂತಾನೆ ಹೇಳ್ಬೋದು. 2026ರಲ್ಲಿ ಏನ್ ಸಮಸ್ಯೆ, ಅದು ಯಾಕೆ ಹೀಗಾಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ಈ ಚಾನೆಲ್ ನಲ್ಲಿ ನಿಮ್ಗೆ ಬರೀ ಸ್ಪೋರ್ಟ್ಸ್ ಅಲ್ಲದೆ ಪೊಲಿಟಿಕಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಕ್ರೈಮ್ ಆಗಿರ್ಬೋದು, ಅಥವಾ ಪ್ರೆಸೆಂಟ್ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅಥವಾ ಏನ್ ಮಾಹಿತಿ ನಡೀತಾ ಇದೆ ಅಥವಾ ಏನ್ ವಿಚಾರ ಆಗ್ತಾ ಇದೆ ಜಗತ್ತಿನಲ್ಲಿ, ಆ ಎಲ್ಲಾ ಮಾಹಿತಿಗಳು ನಿಮ್ಗೆ ಈ ಚಾನೆಲ್ ನಲ್ಲಿ ಸಿಗ್ತವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ವೀಕ್ಷಕರೇ, RCB ಪ್ರಪ್ರಥಮ ಬಾರಿಗೆ 2025ರಲ್ಲಿ ಚಾಂಪಿಯನ್ ಆಗಿತ್ತು. ಅಂದ್ರೆ ಆ ಚಾಂಪಿಯನ್ ಪಟ್ಟ ಏನಿದೆ ಅದನ್ನ ತನ್ನದಾಗಿಸಿಕೊಂಡಿತ್ತು. ಲಾಸ್ಟ್ ಇಯರ್ ಅಲ್ಲೇ ಯಾಕಾಯ್ತು, ಅದಕ್ಕೂ ಮುಂಚೆ 17 ವರ್ಷ ಏನಿತ್ತು ಅದರಲ್ಲಿ ಯಾಕೆ ಆಗ್ಲಿಲ್ಲ ಚಾಂಪಿಯನ್ ಪಟ್ಟ ಅಥವಾ ಆ ಕಪ್ ಏನಿದೆ ಅದನ್ನ ಯಾಕೆ ತನ್ನದಾಗಿಸ್ಕೊಳ್ಳಿಲ್ಲ ಅಂತಂದ್ರೆ, ನೀವು 2008ರಿಂದ ನೀವು ಏನಾದ್ರು ಫಾಲೋ ಮಾಡ್ಕೊ ಬಂದಿದ್ರೆ RCBನ, ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಹುಡುಕಿ ಇದ್ದೇ ಇರ್ತಿತ್ತು, ಒಂದು ವೀಕ್ನೆಸ್ ಅನ್ನೋದು ಇದ್ದೇ ಇರ್ತಿತ್ತು. ಬೌಲಿಂಗ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರ್ತಿರ್ಲಿಲ್ಲ, ಇಲ್ಲ ಮಿಡಲ್ ಆರ್ಡರ್ ನಲ್ಲಿ ಸಫರ್ ಪಡ್ತಾ ಇದ್ರು. ಈ ತರದ ಒಂದು ಸಮಸ್ಯೆ ಅಲ್ಲ ಲಾಸ್ಟ್ 17 ಇಯರ್ ಏನಿದೆ ಅದು ಫೇಸ್ ಮಾಡ್ಕೊಂಡು ಬಂದಿದೆ RCB ಟೀಮ್. ಆದ್ರೆ ಇದ್ರ ಮಧ್ಯೆನೂ ವಿರಾಟ್ ಕೊಹ್ಲಿ ಆಗ್ಲಿ, ಕ್ರಿಸ್ ಗೇಲ್ ಆಗ್ಲಿ ಅಥವಾ ABD ಆಗ್ಲಿ, ಇವ್ರು 3 ಜನನೇ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಬರ್ಬೇಕಿತ್ತು. ಯಾಕಂದ್ರೆ ಆ ರೆಪ್ಯುಟೇಷನ್ ಆ ತರ ಬಿಲ್ಡ್ ಆಗಿತ್ತು. ಇವ್ರು 3 ಜನನ ಬಿಟ್ಟು ಆ ಡಿಫಿಕಲ್ಟ್ ಟೈಮಿಂಗ್ಸ್ ಏನಿತ್ತು ಆ ಟೈಮಲ್ಲಿ, ಗುರು ನಾನು ಇದೀನಿ, ನಾನು ಮ್ಯಾಚ್ ಗೆಲ್ಸೋ ತರ ಮಾಡ್ಕೊಡ್ತೀನಿ ಅಥವಾ ನಾನು ಒಂದು ಟೀಮ್ ಪ್ಲೇಯರ್ ಆಗಿ ವರ್ಕ್ ಮಾಡ್ತೀನಿ, ಆಟ ಆಡ್ತೀನಿ ಅನ್ನೋ ವ್ಯಕ್ತಿ ಯಾರು ಇರ್ಲಿಲ್ಲ. ಅದಕ್ಕೋಸ್ಕರನೇ ಲಾಸ್ಟ್ 17 ಇಯರ್ RCB ಕಪ್ ಗೆಲ್ಲೋಕ್ ಆಗಿರ್ಲಿಲ್ಲ. ಆದ್ರೆ ಲಾಸ್ಟ್ ಇಯರ್ ಮೋ ಬಬಾಟು, DK ಹಾಗೆ ಹ್ಯಾಂಡಿ ಫ್ಲವರ್ ಏನ್ ಟೀಮ್ ನ ಬಿಲ್ಡ್ ಮಾಡಿದ್ರು, ಆ ಟೀಮ್ ಇಂದಾನೆ RCB ಕಪ್ ಗೆಲ್ಲೋದಕ್ಕೆ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲಾ ಪ್ಲೇಯರ್ಸ್ ತನ್ನ ಇಂಡಿವಿಜುವಲ್ ವರ್ಕ್ ನ ಮಾಡಿ ಅಥವಾ ಇಂಡಿವಿಜುವಲ್ ಅವ್ರದ್ದು ಏನ್ ಜಾಬ್ ಇತ್ತು ಅದನ್ನ ಕಂಪ್ಲೀಟ್ ಆಗಿ ಮಾಡಿ ಟೀಮ್ಗೋಸ್ಕರ ಆಟಾಡಿ, ಟೀಮ್ ನಲ್ಲಿ ಆ ಒಗ್ಗಟ್ಟನ್ನ ಬಿಲ್ಡ್ ಮಾಡಿ ಆ ಆಟನ ಆಡಿದ್ಕೇನೆ RCB ಲಾಸ್ಟ್ ಇಯರ್ 2025 ಅಲ್ಲಿ ಫೈನಲಿ 18 ವರ್ಷ ಆದ್ಮೇಲೆ ತನ್ನ ಕಪ್ ನ ಇಟ್ಕೊಳ್ಳೋ ತರ ಆಯ್ತು. ಅದೆಲ್ಲವನ್ನು ನೀವು ನೋಡಿದೀರಾ, ಇಡೀ ವರ್ಲ್ಡ್ ಸೆಲೆಬ್ರೇಟ್ ಮಾಡಿತ್ತು. ಇವನ್ ನಾನು ಕೂಡ ಸೆಲೆಬ್ರೇಟ್ ಮಾಡಿದ್ದೆ, ಯಾಕಂದ್ರೆ ನಾನು ಕೂಡ RCB ಅಭಿಮಾನಿನೇ. ಇವನ್ ನನ್ನ ಕಣ್ಣಲ್ಲಿ ಕಣ್ಣೀರ್ ಕೂಡ ಬಂದಿತ್ತು, ಯಾಕಂದ್ರೆ RCB ಇಸ್ ನಾಟ್ ಎ ಟೀಮ್, ಇಟ್ಸ್ ಅವರ್ ಎಮೋಷನ್ ಅಂತ. ಅದೇ ರೀತಿನೇ ನಾವೊಂದು ಆ ಎಮೋಷನ್ ನ ಅವತ್ತು ಗೆದ್ದಿದ್ದಿನ ಎಲ್ಲರೂ ನೋಡಿದ್ವಿ, ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ವಿ. ಈಗ ಪ್ರೆಸೆಂಟ್ 2026ಕ್ಕೆ ಬರೋಣ. ಯಾಕೆ ನಾನು ಗಂಡಾಂತರ ಅಂತ ಇದ್ದೀನಿ, ಯಾಕೆ ನಾನು ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೀಕ್ಷಕರೇ, ಈಗ ರೀಸೆಂಟ್ ಆಗಿ RCB ಪೇಜ್ ಅಲ್ಲಿ ಅಥವಾ RCB ಯೂಟ್ಯೂಬ್ ಚಾನಲ್ ನಲ್ಲಿ ಆ ಒಂದು ಆಕ್ಷನ್ ಮುಂಚೆ ಆಕ್ಷನ್ ಪ್ಲಾನ್ಸ್ ಅಂತ ಹೇಳಿ ಒಂದು 3-4 ವಿಡಿಯೋನ ಬಿಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು. ಅವ್ರದ್ದು ಪ್ಲಾನ್ ಏನಾಗಿತ್ತು, ಅವ್ರ ಸ್ಟ್ರಾಟಜಿ ಏನಾಗಿತ್ತು, ಯಾರ ಮೇಲೆ ಅವರು ತುಂಬಾ ಕಣ್ಣಿಡಬೇಕು ಅಥವಾ ಯಾರನ್ನ ಅವ್ರು ಬೈ ಮಾಡಬೇಕು ಅಂತ. ಆದ್ರೆ ಎಲ್ಲರಿಗೂ ಗೊತ್ತಿತ್ತು ಈ ಆಕ್ಷನ್ ನಲ್ಲಿ, ಅಂದ್ರೆ 2026 ಆಕ್ಷನ್ ಏನಿತ್ತು ಅಂದ್ರೆ ನವೆಂಬರ್ ನಲ್ಲಿ ಏನ್ ನಡೆದಿತ್ತು ಅಂದ್ರೆ RCBಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ತರ ಚಿಂತೆ ಏನು ಇರ್ಲಿಲ್ಲ. ಯಾಕಂದ್ರೆ ಆ ಲಾಸ್ಟ್ ಇಯರ್ ನಾವ್ ಏನ್ ವಿನ್ ಆಗಿದ್ವಿ, ಚಾಂಪಿಯನ್ಸ್ ಏನಾಗಿದ್ವಿ, ಅದೇ ಟೀಮ್ ನ ನಾವು ಬ್ಯಾಕ್ ಮಾಡ್ತೀವಿ, ಅದೇ ಟೀಮ್ ಜೊತೆ ನಾವು ಹೋಗ್ತೀವಿ. ಪ್ಲೇಯಿಂಗ್ 11 ಆಗ್ಲಿ ಅಥವಾ ಪ್ಲೇಯಿಂಗ್ 12 ಆಗ್ಲಿ, ಅದೇ ಟೀಮ್ ಜೊತೆ ಅದೇ ಪ್ಲೇಯರ್ಸ್ ಗಳ ಜೊತೆ ನಾವು ಹೋಗ್ತೀವಿ. ವಿ ಜಸ್ಟ್ ಫೋಕಸ್ ಆಸ್ ಎ ಬ್ಯಾಕಪ್ ಪ್ಲೇಯರ್. ಅಂದ್ರೆ ಬ್ಯಾಕಪ್ ಪ್ಲೇಯರ್ ಗಳಿಗೆ ನಾವು ಜಸ್ಟ್ ಫೋಕಸ್ ಮಾಡಬೇಕು, ಅದಷ್ಟೇ ಅವ್ರದ್ದು ಒಂದು ಥಾಟ್ ಆಗಿತ್ತು, ಅದಷ್ಟೇ ಅವ್ರದ್ದೊಂದು ಪ್ಲಾನ್ ಆಗಿತ್ತು ಅಂತಾನೆ ಹೇಳ್ಬೋದು. ಅದ್ರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವ್ರು ಮೆನ್ಷನ್ ಮಾಡಿರೋ ಪ್ರಕಾರ ಅವ್ರು 3 ಅಜೆಂಡಾ ಇಟ್ಕೊಂಡು ಹೋಗಿದ್ರು, 3 ಸ್ಟ್ರಾಟಜಿನ ಮಾಡ್ಕೊಂಡಿದ್ರು. ಒಂದು ಇಂಡಿಯನ್ ಫಾಸ್ಟ್ ಬೌಲರ್, ಎರಡನೇದು ಇಂಡಿಯನ್ ಬ್ಯಾಟರ್, ಮೂರನೇದು ಹೇಜಲ್ವುಡ್ಗೆ ಬ್ಯಾಕಪ್ ಓವರ್ಸೀಸ್ ಫಾಸ್ಟ್ ಬೌಲರ್ ಬೇಕು ಅಂತ ಈ 3 ಸ್ಟ್ರಾಟಜಿನ ಮಾಡ್ಕೊಂಡಿದ್ರು. ಓಕೆನಾ? ಆ 3 ಸ್ಟ್ರಾಟಜಿ ಅವ್ರು ಏನ್ ಮಾಡಿದ್ರು ಅದ್ರ ಪ್ರಕಾರನೇ ಅವ್ರ ಆಕ್ಷನ್ ಬಂದು ಆ ಪ್ಲೇಯರ್ಸ್ ಗಳನ್ನ ಪಿಕ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ನಾವ್ ಯಾರ್ಯಾರನ್ನ ಪರ್ಚೇಸ್ ಮಾಡಕ್ ಹೋಗ್ತಿದೀವಿ ಅಥವಾ ಬೈ ಮಾಡಕ್ ಹೋಗ್ತಾ ಇದೀವಿ ಅವರೆಲ್ಲರೂ ಕೂಡ ಆಸ್ ಎ ಬ್ಯಾಕಪ್ ಆಗಿ ನಮ್ಮ ಟೀಮ್ ಸೇರ್ಕೊಳ್ತಾರೆ. ಯಾರು ಮೇನ್ ಪ್ಲೇಯರ್ಸ್ ಆಗಿ ಬರೋದಿಲ್ಲ ಅಥವಾ ಪ್ಲೇಯಿಂಗ್ ಲೆವೆಲ್ ನಲ್ಲಿ ಡೈರೆಕ್ಟ್ ಆಗಿ ಆಡೋದಿಲ್ಲ ಅಂತ ಅವರು ಆ ವಿಷಯನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಅವ್ರು ಯಾರ್ಯಾರನ್ನ ಬ್ಯಾಕಪ್ ಪ್ಲೇಯರ್ ಆಗಿ ತಗೊಂಡಿದ್ರು ಆ ಪ್ಲೇಯರ್ಸ್ ಎಲ್ಲ ಈಗ ಮೇನ್ ಪ್ಲೇಯರ್ಸ್ ಆಗಿ
ಕನ್ವರ್ಟ್ ಆಗೋ ತರ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಇರೋದು ಮೇನ್ ಪಿಕ್ಚರ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಹೇಜಲ್ವುಡ್ ಎಷ್ಟು ಇಂಪಾರ್ಟೆಂಟ್ ಫಾರ್ RCBಗೆ ಅಂತ. ಅಂದ್ರೆ ಆ ವಿಡಿಯೋದಲ್ಲಿ DK ಕೂಡ ಮೆನ್ಷನ್ ಮಾಡಿದ್ದಾರೆ, ವಿತೌಟ್ ಹೇಜಲ್ವುಡ್ RCB ಇಸ್ ಎ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋ ಅಥವಾ ಕಂಪ್ಲೀಟ್ಲಿ ಡಿಫ್ರೆಂಟ್ ಟೀಮ್ ಅಂತಾನೆ ಹೇಳಿದೆ. ಅವ್ರಿಗೂ ಗೊತ್ತಾಗಿದೆ ಹೇಜಲ್ವುಡ್ ಎಷ್ಟು ಇಂಪಾರ್ಟೆಂಟ್ RCBಗೆ ಅಂತೇಳಿ, ಓಕೆನಾ. ಆದ್ರೆ ಹೇಜಲ್ವುಡ್ ಸ್ಟಾರ್ಟಿಂಗ್ ಒಂದು ಕಪಲ್ ಆಫ್ ಮ್ಯಾಚಸ್ ಗಳಿಗೆ ಅವ್ರು ಅವೈಲೇಬಲ್ ಇಲ್ಲ, ಅನ್ಅವೈಲೇಬಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆಸ್ಟ್ರೇಲಿಯಾದಲ್ಲಿ ಅವ್ರಿಗೆ NOC ಸಿಕ್ಕಿಲ್ಲ ಅಥವಾ ಅವ್ರಿಗೆ ಪರ್ಮಿಷನ್ ಸಿಕ್ಕಿಲ್ಲ, ಅಂದ್ರೆ ಅವ್ರು ಬಂದು IPL ಆಡೋದಕ್ಕೆ. ಅವ್ರಿಗೆ ಏನ್ ಇಂಜುರಿ ಆಗಿತ್ತು ಅದೇ ಇಂಜುರಿಯಿಂದ ಅವ್ರು ಇನ್ನು ಬಳಲುತ್ತಿದ್ದಾರೆ ಅಥವಾ ಕಂಪ್ಲೀಟ್ ಆಗಿ ರಿಕವರಿ ಆಗಿಲ್ಲ ಅಂತ ಆಸ್ಟ್ರೇಲಿಯಾ ಕ್ರಿಕೆಟ್ ಟೀಮ್ ಅವರು ಅವ್ರಿಗೆ ಇನ್ನು NOC ಕೊಟ್ಟಿಲ್ಲ ಅಥವಾ ಪರ್ಮಿಷನ್ ಕೊಟ್ಟಿಲ್ಲ ಹೋಗಿ IPL ಆಡೋದಕ್ಕೆ, ಓಕೆನಾ. ಆದ್ರೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನ್ ಗೊತ್ತಾ, ಹೇಜಲ್ವುಡ್ ಇಲ್ಲ, ಓಕೆ, ಅವ್ರ ಬದಲಾಗಿ ನುವಾನ್ ತುಷಾರನ್ನ ಆಡಿಸಬಹುದಾಗಿತ್ತು ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಅಂದ್ರೆ RCB ಪ್ಲಾನ್ ಕೂಡ ಅದೇ ಆಗಿತ್ತು, RCB ಫ್ಯಾನ್ಸ್ ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಆದ್ರೆ ಶ್ರೀಲಂಕಾ ಬೋರ್ಡ್ ಕಡೆಯಿಂದನು ಅವ್ರಿಗೂ ಕೂಡ ಇಂಜುರಿ ಆಗಿರೋದ್ರಿಂದ ಅವ್ರಿಗೂ ಇನ್ನೂ NOC ಸಿಕ್ಕಿಲ್ಲ. ಅಂದ್ರೆ ಅವರು ಕನ್ಫರ್ಮ್ ಇಲ್ಲ ಸ್ಟಾರ್ಟಿಂಗ್ ಮ್ಯಾಚಸ್ ಅಲ್ಲಿ ಅವೈಲೇಬಲ್ ಇರ್ತಾರಾ ಅಥವಾ ಇಲ್ವಾ ಅಂತ. ಆದ್ರೆ ಇವ್ರಿಬ್ರು ಇಲ್ದಿರೋ ಕಾರಣ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ RCBಗೆ, ಅಂದ್ರೆ ಎಷ್ಟು ಡಿಫಿಕಲ್ಟ್ ಆಗುತ್ತೆ RCBಗೆ ಅನ್ನೋದು. ಯಾಕಂದ್ರೆ ಹೇಜಲ್ವುಡ್ ಎಷ್ಟು ಇಂಪಾರ್ಟೆಂಟ್ RCBಗೆ ಅನ್ನೋದು ನೀವೆಲ್ರಿಗೂ ಗೊತ್ತೇ ಇದೆ. ಅಂದ್ರೆ ಲಾಸ್ಟ್ ಇಯರ್ ನೋಡೇ ಇದೀವಿ ಯಾವ ತರ ಅವ್ರು ಇಂಪ್ಯಾಕ್ಟ್ ಮಾಡ್ತಾರೆ, ಅವ್ರ ಬೌಲಿಂಗ್ ಯಾವ ತರ ಎಫೆಕ್ಟಿವ್ ಆಗಿರುತ್ತೆ ಅಪೋನೆಂಟ್ ಟೀಮ್ಗೆ ಅಂತ. ಆದ್ರೆ ಈ ಕಡೆ ಹೇಜಲ್ವುಡ್ ಇಲ್ಲ, ಈ ಕಡೆ ನುವಾನ್ ತುಷಾರನು ಇಲ್ಲ ಅಂತಂದ್ರೆ RCBಗೆ ಫೈನಲ್ ಆಗಿ ಇರೋದು ಒಂದೇ ಒಂದು ಆಪ್ಷನ್ ಏನು ಅಂತಂದ್ರೆ ಅದು ಜೇಕಬ್ ಡಫಿ. ಯಾಕಂದ್ರೆ IPL ಆಕ್ಷನ್ ನಲ್ಲಿ ಅವ್ರು ಏನ್ ಪಿಕ್ ಮಾಡಿದ್ರು, ಜೇಕಬ್ ಡಫಿ, ವೆಂಕಟೇಶ್ ಅಯ್ಯರ್, ಮಂಗೇಶ್ ಯಾದವ್, ಇನ್ನೊಂದ್ ಸ್ವಲ್ಪ ಪ್ಲೇಯರ್ ನ ಬೈ ಮಾಡಿದ್ರು. ಅವರೆಲ್ಲ ಅಂಡರ್-19 ನಲ್ಲಿ ಆಡಿರೋರು, ಓಕೆನಾ. ಬಟ್ ಮೇನ್ ಪ್ಲೇಯರ್ ಅಂತ ಯಾರನ್ನ ತಗೊಂಡಿದ್ರು, ಆ ಮೇನ್ ಪ್ಲೇಯರ್ ಅಲ್ಲಿ ಜೇಕಬ್ ಡಫಿ ಇಸ್ ಒನ್ ಆಫ್ ದ ಫಾಸ್ಟ್ ಬೌಲರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರೇ ರಿಪ್ಲೇಸ್ಮೆಂಟ್ ಅಥವಾ ಬ್ಯಾಕಪ್ ಆಗಿ ತಗೊಂಡಿದ್ದು, ಓಕೆನಾ. ಆದ್ರೆ ಜೇಕಬ್ ಡಫಿ ಎಷ್ಟು ಎಫೆಕ್ಟಿವ್ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಈ ರೀಸೆಂಟ್ ಆಗಿ ಏನ್ ವರ್ಲ್ಡ್ ಕಪ್ ಆಯ್ತು ಅದ್ರಲ್ಲಿ ಎರ್ರಾ ಬೀರಿ ಒದೆ ತಿಂದ್ರು, ಅಂದ್ರೆ ಎರ್ರಾ ಬೀರಿ ರನ್ ನ ಬಿಟ್ಕೊಟ್ರು, ಓಕೆನಾ. ಆದ್ರೆ ಅವ್ರು ಎಷ್ಟು ಎಫೆಕ್ಟಿವ್ ಆಗ್ತಾರೆ ಈ IPL ನಲ್ಲಿ, ಇಂಡಿಯನ್ ಪಿಚ್ ಗೆ ಎಷ್ಟು ಒಗ್ಗೂಡ್ಕೊಳ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಅಂದ್ರೆ ಇವ್ರನ್ನ ನಂಬಿ ಎಷ್ಟು ಮ್ಯಾಚ್ ಗಳನ್ನ ನಾವು ಆಡಿಸಬಹುದು. ಯಾಕಂದ್ರೆ ಹೇಜಲ್ವುಡ್ ಆಗ್ಲಿ ಅಥವಾ ನುವಾನ್ ತುಷಾರ ಬರೋವರೆಗೂ ಇವರೇ ಗಟ್ಟಿ ನಮ್ಗೆ. ಯಾಕಂದ್ರೆ ಇವ್ರ ಮೇಲೆ ಹೋಗ್ಬೇಕು, ಇವ್ರ ಮೇಲೆ ಭರವಸೆ ಇಡಬೇಕು. ಗೊತ್ತಿಲ್ಲ ಎಷ್ಟು ಎಫೆಕ್ಟಿವ್ ಆಗ್ತಾರೆ ಅಂತ. ಜೇಕಬ್ ಡಫಿ ವರ್ಲ್ಡ್ ಕಪ್ ಮುಂಚೆ ಜೇಕಬ್ ಡಫಿ ವಾಸ್ ನಂಬರ್ 1 ರ್ಯಾಂಕಿಂಗ್ ಫಾಸ್ಟ್ ಬೌಲರ್ ಆಗಿದ್ರು, ಓಕೆನಾ. ಬಟ್ ವರ್ಲ್ಡ್ ಕಪ್ ಅಲ್ಲಿ ಅವ್ರಿಗೆ ಅಷ್ಟು ಚೆನ್ನಾಗಿ ಆಗಿಲ್ಲ. ಈಗ IPL ಬಂದಿದ್ದಾರೆ, RCB ಟೀಮ್ಗೆ ಬಂದಿದ್ದಾರೆ. ಅವ್ರು ಎಷ್ಟು ಎಫೆಕ್ಟಿವ್ ಆಗ್ತಾರೆ, ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಟೀಮ್ಗೆ ಅಂತ ನೋಡ್ಬೇಕು, ಅವ್ರ ಮೇಲೆ ಭರವಸೆ ಇಡಬೇಕು. ಅದು ಬಿಟ್ರೆ ಇನ್ನ ನೆಕ್ಸ್ಟ್ ಬರೋದೆ ಯಶ್ ದಯಾಳ್ ಅಣ್ಣ. ಒಂದು ವರ್ಷದಿಂದ ಕ್ರಿಕೆಟ್ ಆಡಿಲ್ಲ, ಪ್ರಾಕ್ಟೀಸ್ ಮಾಡಿಲ್ಲ, ಎಲ್ಲೂ ಕಾಣಿಸ್ಕೊಂಡಿಲ್ಲ. ಎಕ್ಸೆಪ್ಟ್ ಮದುವೆ ಅನ್ನೋದು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ, ಬಟ್ ಕ್ರಿಕೆಟ್ ಅಂತ ಬಂದಾಗ ಇವ್ರು ಎಲ್ಲೂ ಕಾಣಿಸ್ಕೊಂಡಿಲ್ಲ, ಓಕೆನಾ. ಬಟ್ ಇವ್ರ ಮೇಲೂ ಕೂಡ ನಂಬಿಕೆ ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಇನ್ನೊಂದು 5-6 ದಿನ ಇದೆ ಮ್ಯಾಚ್ ಸ್ಟಾರ್ಟ್ ಆಗೋದಕ್ಕೆ, ಇನ್ನೂ ಬಂದಿಲ್ಲ ಅವರು, ಇನ್ನೂ ಟೀಮ್ ನ ಸೇರ್ಕೊಂಡಿಲ್ಲ, ಕ್ಯಾಂಪ್ ಬಂದಿಲ್ಲ, ಪ್ರಾಕ್ಟೀಸ್ ಮಾಡ್ತಿಲ್ಲ. ಐ ಡೋಂಟ್ ಥಿಂಕ್ ಸೊ ಅವ್ರು ಬಂದು ಡೈರೆಕ್ಟ್ ಆಗಿ ಮ್ಯಾಚ್ ಆಡ್ತಾರೆ ಅಂತ. ಆದ್ರೂ ಅವ್ರ ಬದಲಾಗಿನೇ ಮಂಗೇಶ್ ಯಾದವ್ ನ ತಗೊಂಡಿರೋದು. ಅಂದ್ರೆ 5.2 ಕೋಟಿ ಏನ್ ಕೊಟ್ಟಿದ್ರು ಮಂಗೇಶ್ ಯಾದವ್ಗೆ, ಅವ್ರ ಬದಲಾಗಿ ಅವ್ರನ್ನ ತಗೊಂಡು ಮಂಗೇಶ್ ಯಾದವ್ ನ ತಗೊಂಡು ಅವ್ರ ಜಾಗದಲ್ಲಿ ಇವ್ರನ್ನ ನೋಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಅಗೇನ್ ಇವ್ರಿಗೂ ಫಸ್ಟ್ IPL ಮಂಗೇಶ್ ಯಾದವ್ಗೆ ಎಷ್ಟು ಎಫೆಕ್ಟಿವ್ ಆಗ್ತಾರೆ, ಎಷ್ಟು ವೆರೈಟಿನ ಅವ್ರು ತರ್ತಾರೆ, ಯಾವ ತರ ಬೋಲ್ ಮಾಡ್ತಾರೆ ಅನ್ನೋದು ಇನ್ನೂ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಅದನ್ನ ನೋಡ್ಬೇಕು. ಯಾಕಂದ್ರೆ ಅವ್ರಿಗೂ ಕೂಡ ಫಸ್ಟ್ IPL ಆಗಿರೋದ್ರಿಂದ ನಾವು ಇನ್ನೂ ವೇಟ್ ಮಾಡಿ ನೋಡ್ಬೇಕು. ಯಾಕಂದ್ರೆ ಮ್ಯಾಚ್ ಶುರು ಆದಾಗ್ಲೇ ಗೊತ್ತಾಗೋದು ಅವ್ರದ್ದು ಕೆಪಬಿಲಿಟಿ ಏನು, ಕೆಪಾಸಿಟಿ ಏನು ಅಂತ. ಯಾಕಂದ್ರೆ ಯಶ್ ದಯಾಳ್ ಈ ಕಡೆ ಏನ್ ಅಪ್ಡೇಟ್ ಕೊಡ್ತಾ ಇಲ್ಲ, ಈ ಕಡೆ RCB ಟೀಮು ಏನು ಅಪ್ಡೇಟ್ ಕೊಡ್ತಾ ಇಲ್ಲ. ಬಟ್ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಯಶ್ ದಯಾಳ್ ಅವ್ರನ್ನ. ಅವರು ಒಂದಷ್ಟು ಮದ್ವೆ ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಅವ್ರ ಮದ್ವೆ ಬಿಸಿಲಿದ್ದಾರೆ ಅಥವಾ ಮದ್ವೆ ಆದ್ಮೇಲೆ ಅವ್ರದ್ದು ಏನ್ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು ಫ್ಯಾಮಿಲಿ ಜೊತೆ ಅದನ್ನ ಅವ್ರು ಮಾಡ್ತಾ ಇದಾರೆ. ಬಟ್ ಕ್ರಿಕೆಟ್ ಕಡೆ ಕಂಪ್ಲೀಟ್ ಆಗಿ ಅವ್ರು ಫೋಕಸ್ ಮಾಡ್ತಾ ಇದಾರ, ಮಾಡ್ತಿಲ್ವಾ ಅದು ಇನ್ನೂ ಏನು ಗೊತ್ತಾಗಿಲ್ಲ. ಅದಕ್ಕೋಸ್ಕರ ಯಶ್ ದಯಾಳ್ ಕಡೆ ನಾವು ನೋಡಕ್ ಆಗೋದಿಲ್ಲ. ಯಾಕಂದ್ರೆ ಇದೊಂಥರ ಬಿಗ್ ಬ್ಲೋ ಅಂತಾನೆ ಹೇಳ್ಬೋದು. ಯಾಕಂದ್ರೆ RCBಗೆ ಯಶ್ ದಯಾಳ್ ಕೂಡ ಒಂಥರ ಮೇನ್ ಬೌಲರ್ ಅಂತಾನೆ ಹೇಳ್ಬೋದು. ಅವ್ರು ಯಾವ ತರ ಇಂಪ್ಯಾಕ್ಟ್ ಮಾಡಿದ್ರು ಲಾಸ್ಟ್ ಇಯರ್ RCBಗೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಈ ಸಲ ಯಶ್ ದಯಾಳ್ ಕೂಡ ಇಲ್ಲ, ಹೇಜಲ್ವುಡ್ ಕೂಡ ಇಲ್ಲ, ನುವಾನ್ ತುಷಾರ ಕೂಡ ಇಲ್ಲ. ಈ 3 ಫಾಸ್ಟ್ ಬೌಲರ್ಗಳು ಏನಿದ್ರು ಇವ್ರು 3 ಜನನೂ ಇಲ್ಲ, ಓಕೆನಾ. ಸೊ ಇವ್ರು 3 ಜನ ಇಲ್ದಿರೋ ಕಾರಣ RCBಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಯಾವ ತರ ಪ್ರಭಾವ ಬೀರುತ್ತೆ ಅಂತ ಮ್ಯಾಚ್ ಶುರುವಾದಾಗ್ಲೇ ನೋಡ್ಬೇಕು ವೀಕ್ಷಕರೇ. ಅದಕ್ಕೋಸ್ಕರನೇ ನಾನು ಹೇಳಿದ್ದು RCBಗೆ ಈ ಸಲ ಒಂದು ದೊಡ್ಡ ಗಂಡಾಂತರ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ವಿತೌಟ್ ಹೇಜಲ್ವುಡ್ ಆಗ್ಲಿ ಅಥವಾ ವಿತೌಟ್ ಯಶ್ ದಯಾಳ್ ಆಗ್ಲಿ, ಹೆಂಗೆ ಟೀಮ್ ನ ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅಂತ ಗೊತ್ತಿಲ್ಲ, ನೋಡ್ಬೇಕಾಗಿದೆ. ಅದಕ್ಕೋಸ್ಕರನೇ ನಾನು ಸಮಸ್ಯೆಯಲ್ಲಿದೆ ಅಂತಾನೆ ಹೇಳಿದ್ದು. ಇನ್ನ ಕೊನೆಯದಾಗಿ ಟೀಮ್ ನ ಯಾವ ತರ ನೋಡ್ಬೋದು, ಟೀಮ್ ಪ್ಲೇಯಿಂಗ್ 11 ಯಾವ ತರ ಇರ್ಬೋದು ಅಂತ ನೀವು ಕೇಳೋದಾದ್ರೆ
ನನ್ನ ಒಪಿನಿಯನ್ ಏನ್ ಗೊತ್ತಾ, ಫಸ್ಟ್ ವಿರಾಟ್ ಜೊತೆ ಫಿಲ್ ಸಾಲ್ಟ್ ಓಪನ್ ಮಾಡೇ ಮಾಡ್ತಾರೆ. ತುಂಬಾ ಜನ ಕೇಳ್ಬೋದು, ಗುರು ಜಾಕೋಬ್ ಬೆತ್ತಲು ಅಷ್ಟ್ ಚೆನ್ನಾಗಿ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದಾರೆ, ಅವ್ರನ್ನ ಬಿಟ್ಬಿಟ್ಟು ನೀನು ಫಿಲ್ ಸಾಲ್ಟ್ ನ ಆಡಿಸ್ತೀನಿ. ಫಿಲ್ ಸಾಲ್ಟ್ ಏನು ಫಾರ್ಮ್ ಅಲ್ಲಿ ಇರಲಿಲ್ಲ ವರ್ಲ್ಡ್ ಕಪ್ ಅಲ್ಲಿ, ಒಂದು ಮ್ಯಾಚ್ ಆಡಿದ್ ಬಿಟ್ರೆ ಇನ್ನೆಲ್ಲಾ ಮ್ಯಾಚ್ ಆಲ್ಮೋಸ್ಟ್ ಎಲ್ಲ ಅವ್ರದೊಂಥರ ಡೌನ್ ಆಗಿ ಇತ್ತು ಪರ್ಫಾರ್ಮೆನ್ಸ್. ನೀನ್ ಯಾಕೆ ಅವ್ರಿಗೆ ಫಸ್ಟ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚಾನ್ಸ್ ಕೊಡ್ತೀಯ ಅಂದ್ರೆ, ಲಾಸ್ಟ್ ಇಯರ್ ಅವ್ರು ಏನ್ ಪ್ರಭಾವ ಬೀರಿದ್ರು ಅಥವಾ ಅವ್ರು ಏನ್ ಎಫೆಕ್ಟ್ ಮಾಡಿದ್ರು ಎಲ್ಲಾ ಟೀಮ್ಗೂ ಅಂತ ನೀವು ನೋಡಿದ್ದೀರಾ. ಯಾವ್ದೋ ಒಂದು ವರ್ಲ್ಡ್ ಕಪ್ ಇಂದ ಅವ್ರು ಡೌನ್ ಆಗ್ತಾರೆ ಅಥವಾ ಅವ್ರ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ ಅಂದ್ರೆ ನಾನು ನಂಬಲ್ಲ. ಸೊ ಫಸ್ಟ್ ಮ್ಯಾಚ್ ಅಲ್ಲಿ ಫಿಲ್ ಸಾಲ್ಟ್ ಬಂದೇ ಬರ್ತಾರೆ. ನೆಕ್ಸ್ಟ್ ದೇವದತ್ ಪಡಿಕಲ್ ಬಂದೇ ಬರ್ತಾರೆ. ವೆಂಕಟೇಶ್ ಅಯ್ಯರ್ 7 ಕೋಟಿ ಕೊಟ್ಟಿದ್ರು ಅವ್ರಿಗೆ, ಅವ್ರ ಬೆಂಚಲ್ಲಿ ಕೂತಿರ್ಲೇಬೇಕು. ಯಾಕಂದ್ರೆ ಫಸ್ಟ್ ಪ್ರಿಫರೆನ್ಸ್ ದೇವದತ್ ಪಡಿಕಲ್ ಇರ್ತಾರೆ. ಯಾಕಂದ್ರೆ ಅವರು ಫಾರ್ಮ್ ಅಲ್ಲಿ ಇರೋದು ನೀವೆಲ್ಲರೂ ನೋಡೇ ಇದ್ದೀರಾ. ರಂಜಿ ಟ್ರೋಫಿ ಲೋಕಲ್ ಅಲ್ಲಿ ಏನೇನ್ ಆಡಿದ್ರು ಅವರು ಸಖತ್ತಾಗಿ ಬಿಹೇವ್ ಮಾಡಿದ್ದಾರೆ. ಸೊ ಥರ್ಡ್ ಅಲ್ಲಿ ಅವ್ರು ಬರ್ತಾರೆ. ಫೋರ್ತ್ ಅಲ್ಲಿ ನಮ್ಮ ಟೀಮ್ ನ ಕ್ಯಾಪ್ಟನ್ ರಜತ್ ಪಟಿದಾರ್ ಬರ್ತಾರೆ. ಫಿಫ್ತ್ ಅಲ್ಲಿ ಟೀಮ್ ಡೇವಿಡ್ ಬರ್ತಾರೆ. ಸಿಕ್ಸ್ತ್ ಅಲ್ಲಿ ಜಿತೇಶ್ ಶರ್ಮಾ ಬರ್ತಾರೆ. ಸೆವೆಂತ್ ಅಲ್ಲಿ ನಮ್ಮ ಬ್ಲಾಕ್ ಡ್ರ್ಯಾಗನ್ ರೊಮಾರಿಯೋ ಶೆಫರ್ಡ್ ಬರ್ತಾರೆ. ಏಯ್ತ್ ಅಲ್ಲಿ ಕೃಣಾಲ್ ಪಾಂಡ್ಯ ಬರ್ತಾರೆ. ನೈನ್ತ್ ಅಲ್ಲಿ ಭುವನೇಶ್ ಕುಮಾರ್. 10th ಅಲ್ಲಿ ಜೇಕಬ್ ಡೆಫಿ. 11 ಅಲ್ಲಿ ಮಂಗೇಶ್ ಯಾದವ್. ಇಂಪ್ಯಾಕ್ಟ್ ಪ್ಲೇಯರ್ ಮೇ ಬಿ ಸೂರ್ಯೇಶ್ ಶರ್ಮಾ ಬರ್ಬೋದು. ಇದಾಗಿರುತ್ತೆ ಫಸ್ಟ್ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ 11 ನನ್ನ ಪ್ರಕಾರ. ಯಾಕಂದ್ರೆ ಇವ್ರನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಅಂತ ನನ್ಗನ್ಸುತ್ತೆ. ಇಲ್ಲ ಜೇಕಬ್ ಡೆಫಿನ ಯೂಸ್ ಮಾಡಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಇಂಡಿಯನ್ ಆಲ್ ಔಟ್ ಬೌಲರ್ಸ್ ಗಳ ಮೇಲೆ ಹೋಗ್ತೀನಿ ಅಂತಂದ್ರೆ ಮಂಗೇಶ್ ಯಾವ್ದನ್ನು ಆಡಿಸಿ, ರಸಿಕ್ ಸಲಾಮ್ ದರ್ನು ಆಡಿಸಿ, ಈ ಕಡೆ ಜೇಕಬ್ ಬೆತ್ತಲ್ನು ಆಡ್ ಮಾಡ್ಕೋಬಹುದು ಟೀಮ್ಗೆ. ಸೊ ಬ್ಯಾಟಿಂಗ್ ತುಂಬಾ ಸ್ಟ್ರೆಂತ್ ಆಗುತ್ತೆ. ಎರಾಬಿರಿ ಒಡಿಬಡಿ ಅಂತ ಆಟ ಆಡ್ಬೋದು. ಹಾಗೆ ಸ್ವಲ್ಪ ಬ್ಯಾಟಿಂಗ್ ಇದ್ರಲ್ಲೂ ಕುಶನಿಂಗು ಇದ್ದೇ ಇರುತ್ತೆ. ಸೊ ನೋಡ್ಬೇಕು ಇವ್ರು ಯಾವ ತರ ಪ್ಲೇಯಿಂಗ್ ಲೆವೆನ್ ನ ಮಾಡ್ತಾರೆ, ಹೆಂಗಿರುತ್ತೆ ಟೀಮ್ ಫಸ್ಟ್ನೇ ದಿನ, ಯಾವ ತರ ಇವ್ರು ಗೇಮ್ ನ ತಗೋಬರ್ತಾರೆ ಅಂತ ನೋಡ್ಬೇಕು. ಅಲ್ಲಿವರೆಗೂ ವೇಟ್ ಮಾಡ್ತಾ ನೋಡೋಣ. ಏಜಲ್ ವುಡ್ ಆಗ್ಲಿ ಅಥವಾ ನುವಾನ್ ತುಷಾರ್ ಆಗ್ಲಿ ಬೇಗ ಬರ್ಲಿ, ಟೀಮ್ ಜಾಯ್ನ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದ್ರೆ ಆಸ್ ಎ RCB ಫ್ಯಾನ್ ನಾನು ಕೂಡ ಹೋಪ್ ಮಾಡೋದು ಎಲ್ಲ ಒಳ್ಳೇದಾಗ್ಬೇಕು. ಈ ಸಲನು ಕೂಡ ನಾವೇ ಕಪ್ ಹೊಡಿಬೇಕು ಅನ್ನೋದೇ ನನ್ನ ಅಭಿಪ್ರಾಯ, ನನ್ನ ಆಸೆ ಕೂಡ. ಸೊ ನೋಡೋಣ ಯಾವ ತರ ಆಗುತ್ತೆ, ಯಾವ ತರ ಟೀಮ್ ನ ಇವರು ತಗೋಬರ್ತಾರೆ, ಯಾವ ಪ್ಲೇಯಿಂಗ್ ಲೆವೆನ್ ನ ಸೆಟ್ ಮಾಡ್ತಾರೆ ಅಂತ. ಸೊ ಇದಾಗಿತ್ತು RCB ಯ ಕಂಪ್ಲೀಟ್ ಒಂದು ಮಾಹಿತಿ ಆ ಟೀಮ್ ಬಗ್ಗೆ ಅಥವಾ ಆ ಟೀಮ್ ಪ್ಲೇಯಿಂಗ್ 11 ಬಗ್ಗೆ. ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಬೇರೆ ವಿಚಾರದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.